ಬಿಸಿಲ ತಾಪಕ್ಕೆ ತೆಂಗಿನ ಮರದಲ್ಲೇ ವ್ಯಕ್ತಿಯೋರ್ವ ಪ್ರಜ್ಞೆ ತಪ್ಪಿ ಇದ್ದಂತಹ ಪರಿಸ್ಥಿತಿ. ಸುಮಾರು 50 ಅಡಿ ಎತ್ತರಕ್ಕೆ ಹೋಗಿದ್ದಾನೆ. 45 ನಿಮಿಷಗಳ ಕಾಲ ಪ್ರಜ್ಞೆ ತಪ್ಪಿ ಮರದಲ್ಲೇ ಉಳ್ಕೊಂಡಿದ್ದ ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಬಿಸಿಲ ತಾಪಕ್ಕೆ ಮರದಲ್ಲಿ ಪ್ರಜ್ಞೆ ತಪ್ಪಿದಂತಹ ಯುವಕನ ಒಂದು ಕಂಡೀಷನ್ ಈಗ ಸ್ವಲ್ಪ ಸ್ಟೇಬಲ್ ಆಗಿದೆ. ಹಾಸನ ಜಿಲ್ಲೆ ಸಕಲೇಶಪುರದ ಕೊಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತೆಂಗಿನ ಮರದ ಗರಿಗಳನ್ನ ಕತ್ತರಿಸೋ ಸಲುವಾಗಿ ಆತ 50 ಅಡಿ ಎತ್ತರಕ್ಕೆ ಹೋಗಿದ್ದಾನೆ. ನಂತರ ಬಿಸಿಲಿನ ತಾಪಕ್ಕೆ ಅಲ್ಲೇ ಆತ ಪ್ರಜ್ಞೆ ತಪ್ಪಿದ್ದಾನೆ. ಸುಮಾರು 45 ನಿಮಿಷಗಳ ಕಾಲ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ನವೀನ್. ಅತಿಯಾದ ಬಿಸಿಲಿನ ತಾಪಕ್ಕೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಯುವಕ ಪತ್ತೆಯಾಗಿರುವಂತಹದ್ದು. ನಂತರ ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹೋಗಿ ಆತನನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಆಗಿರುವಂತಹ ಘಟನೆ ಇದು. ನೋಡ್ತಾ ಇದ್ರೆ ದೃಶ್ಯದಲ್ಲಿ ಆ ಒಂದು ತೆಂಗಿನ ಮರದ ಗರಿಗಳನ್ನ ಕತ್ತರಿಸೋ ಸಲುವಾಗಿ ಯುವಕ ತೆಂಗಿನ ಮರವನ್ನ ಏರಿದ್ದಾನೆ. ಸುಮಾರು 50 ಅಡಿ ಮೇಲಕ್ಕೆ ಹೋಗಿದ್ದಾನೆ. ನಂತರ ಬಿಸಿಲಿನ ತಾಪ ಹೆಚ್ಚಾಗಿ ತಡ್ಕೊಳ್ಳಿಕ್ಕಾಗದೆ ಅಲ್ಲಿಯೇ ಆತ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದ. ಸುಮಾರು 45 ನಿಮಿಷಗಳ ಕಾಲ ಆತ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದ್ದ. ಅಗ್ನಿಶಾಮಕ ಸಿಬ್ಬಂದಿಗಳು ಬಂದ್ರು. ನಂತರ ಏಣಿಗಳನ್ನ ಹಾಕೊಂಡು ಆ ಯುವಕನನ್ನ ಇಳಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿ ರಕ್ಷಣೆಯನ್ನ ಮಾಡಿದ್ದಾರೆ. ಆ ಎರಡು ದೃಶ್ಯವನ್ನ ನೋಡ್ತಾ ಇದ್ದೀರಿ.